ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಳಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳ SIT ತನಿಖೆ ಜೋರಾಗ್ತಾ ಇದೆ. ಆಲ್ರೆಡಿ ನಿಮ್ಗೆ ಗೊತ್ತದ 16 ತಾರೀಕು ಅಂದುಕೊಂಡಂಗೆ ಸ್ತ್ರೀ ಶಕ್ತಿ ತಮ್ಮ ಧ್ವನಿಯನ್ನು ಬೆಳ್ತಂಗಡಿಯಲ್ಲಿ ತೋರಿಸ್ಕೊಂಡದ, ಹೇಳದ, ನ್ಯಾಯ ಬೇಕು, ಯಾರನ್ನು ಕೇಳೋಣ ನಾವು, ಇದಕ್ಕೆ ಉತ್ತರದಾಯಿಗಳು ಯಾರು? ಕಳೆದ 2 ದಶಕಗಳಿಂದ ನಿರಂತರವಾಗಿ ನಡೆದಿರುವಂತಹ ಈ ಹತ್ಯಾಕಾಂಡ, ಈ ಅತ್ಯಾಚಾರ ಕಾಂಡ, ಈ ಅಸಹಜ ಸಾವುಗಳ ಕಾಂಡ, 1-2 ಕಾಂಡಗಳು ಅಂತ ಯಾಕೆ ತನಿಖೆ ಆಗ್ತಾ ಇಲ್ಲ? ಇದರಿಂದವ್ರು ಯಾರು ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ? ಏನು ಕಾರಣ? ಇದರಿಂದ ಇದ್ದವ್ರು ಯಾರು, ಕೊಂದವರು ಯಾರು ಅನ್ನುವಂತಹ ಘೋಷಣೆಗಳು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಸಾವುಗಳ ಸಮಗ್ರ ತನಿಖೆ SIT ನಡೆಸಲಿ ಅಂತ ಹೇಳಿದರು. ಮಹಿಳೆಯರೆಂದು ಸೋಲುವುದಿಲ್ಲ ಅನ್ನೋ ಮಾತಾಡಿದರು. ಸೋತ ಇತಿಹಾಸ ಇಲ್ಲವೇ ಇಲ್ಲ ಅಂತ ಹೇಳಿದರು. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಸಾವುಗಳ ಸಮಗ್ರ ತನಿಖೆ SITಯಿಂದಲೇ ಆಗಲಿ ಅಂತ ಹೇಳಿದರು. ಹೀಗೆ ನೂರಾರು ಘೋಷಣೆಗಳು. ನೊಂದವ್ರಿಗೆ ನ್ಯಾಯ ಸಿಗಲಿ, ಮಕ್ಕಳನ್ನು ಕಳ್ಕೊಂಡಂಥ ಕುಟುಂಬಗಳಿಗೆ ನೆಮ್ಮದಿ ಸಿಗಲಿ, ಅಟ್ಲೀಸ್ಟ್ ನ್ಯಾಯ ಸಿಗಲಿ, ಹೌದಪ್ಪ ಯಾರು ಮಾಡಿದರು ಅನ್ನುವಂಥದ್ದು ಇದುವರೆಗೆ ಆಗ್ತಾಯಿಲ್ಲ. ಯಾಕೆ? SIT ಏನು ಮಾಡ್ತಾಯಿದೆ ಅನ್ನುವಂಥ ಪ್ರಶ್ನೆ. ಅದೇ ಕರೆಕ್ಟ್ ಸರ್ಕಾರ ಉತ್ತರದಾಯಿತು ಅಲ್ವಾ? ಹೂ ಈಸ್ ದ ರೆಸ್ಪಾನ್ಸಿಬಲ್? ಇವೆಲ್ಲ ಘಟನೆಗಳು ನಾವು ಯಾರನ್ನು ಕೇಳೋಣ? ಸರ್ಕಾರನ ಬಿಟ್ಟು ಮತ್ತೆ ಯಾರಿದ್ದಾರೆ? ನ್ಯಾಯಾಂಗದಲ್ಲೂ ಕೇಳ್ತಾ ಇದ್ದೀವಿ. ಎಲ್ಲರೂ